ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚೆ ಬಸವಕಿರಣ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಇವತ್ತಿನ ವಿಡಿಯೋದಲ್ಲಿ ಈ ಸಹ ನಮಗೆ ಶಿವರಾತ್ರಿ ಅಮಾವಾಸ್ಯೆ ದಿನದಂದು ನಮಗೆ ಸೂರ್ಯಗ್ರಹಣ ಕೂಡ ಬಂದಿರುವಂಥದ್ದು, ವರ್ಷದ ಕೊನೆಯ ಸೂರ್ಯಗ್ರಹಣ ಆಗಿರುವಂಥದ್ದು. ಯಾಕಂದರೆ ನಮಗೆ ಯುಗಾದಿ ಹೊಸ ವರ್ಷ ಆಗೋದ್ರಿಂದ ನಮಗೆ ಇದು ಕೊನೆಯ ಸೂರ್ಯಗ್ರಹಣ ಆಗಿರುವಂಥದ್ದು ಈ ವರ್ಷದ. ಇದು ನಮಗೆ ನಾಲೆಜ್ ಇರುವಂಥದ್ದು. ಸೊ ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇವೆ, ಬನ್ನಿ ತಿಳಿದುಕೊಳ್ಳೋದಂತೆ. ಮೊದಲಿಗೆ ನಾವು ಅಮಾವಾಸ್ಯೆ ಯಾವಾಗಂತ ತಿಳ್ಕೊಳ್ಬೇಕಂತೆ. ಅಮಾವಾಸ್ಯೆಯು ಈ ಅಮಾವಾಸ್ಯೆ ನಾವು ಶಿವರಾತ್ರಿ ಅಮಾವಾಸ್ಯೆ, ದರ್ಶ ಅಮಾವಾಸ್ಯೆ ಅಂತ ಕೂಡ ಕರೆಯುತ್ತೇವೆ. ಇದು ನಮಗೆ ಪ್ರಾರಂಭವಾಗುವಂಥದ್ದು 14ನೇ ತಾರೀಕು ಸೋಮವಾರ ಸಂಜೆ 5:35 ಪ್ರಾರಂಭವಾದರೆ 17ನೇ ತಾರೀಕು ಮಂಗಳವಾರ ಸಂಜೆ 5:31 ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ತೆಗೆದುಕೊಂಡು 17ನೇ ತಾರೀಕು ಮಂಗಳವಾರ ಈ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡ್ತೇವೆ. ಒಂದು ಮತ್ತೊಂದು ಏನಪ್ಪ ಅನ್ನೋದಾದರೆ, ನಮಗೆ ಸೂರ್ಯಗ್ರಹಣ ಬಂದಿರುವಂಥದ್ದು. ಈ ಸೂರ್ಯಗ್ರಹಣವು ಯಾವಾಗಪ್ಪ ಅನ್ನೋದಾದರೆ, ನಮಗೆ ಪ್ರಾರಂಭದ ಸಮಯ 17ನೇ ತಾರೀಕು ಮಧ್ಯಾಹ್ನ 3:26 ಪ್ರಾರಂಭವಾಗ್ತದೆ. ಮತ್ತು ಅಂತ್ಯಕಾಲ ನಮಗೆ ರಾತ್ರಿ 7:27 ಇರುವಂಥದ್ದು. ಆದರೆ ಇದು ನಮಗೆ ಭಾರತ ದೇಶದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಸೂತಕದ ಆಚರಣೆ ಹಾಗೆ ಈ ಗ್ರಹಣದ ಆಚರಣೆ ಮಾನ್ಯತೆ ನಮಗೆ ಇರುವುದಿಲ್ಲ. ಸೊ ನಾವು ಧಾರಾಳವಾಗಿ ನಾವು ಈ ಪೂಜೆಯನ್ನು ಸಹ ನಾವು ಮಾಡ್ಕೋಬೋದು, ಏನು ಕೂಡ ತೊಂದರೆ ಇರುವುದಿಲ್ಲ. ಆದರೆ ನಮಗೆ ರಾಶಿಗಳ ಮೇಲೆ, ನಕ್ಷತ್ರಗಳ ಮೇಲೆ ಮಾತ್ರ ಪ್ರಭಾವ ಬೀರ್ತದೆ. ಈ ಸಹ ನಮಗೆ ನವಪಂಚಮ ರಾಜಯೋಗ ಕೂಡ ರೂಪುಗೊಳ್ತಾ ಇದೆ, ಯಾಕೆಂದರೆ ಗ್ರಹಣದ ಕಾಲದಿಂದ. ಸೊ ಆ ಕಾರಣಕ್ಕೆ ನಾವು ಬೆಳಗ್ಗೆ ನಾವು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಪೂಜೆಯನ್ನು ನಮ್ಮ ಮನೆಯವರ ಪೂಜೆನೇ ನಾವು ಮಾಡಿಕೊಳ್ಳುವಂಥದ್ದು. ನಿಮಗೆ ಪಿಕ್ಚರ್ಸ್ ಹಾಕಿ ನಮಗೆ ಒಂದು ತಿಳಿಸ್ಕೊಡ್ತಾರೆ, ನೀವು ನೋಡ್ತಾ ಇರ್ಬೋದು. ಮನೆ ಮೇಲೆ ನಮ್ಮ ಒಂದು ರಂಗೋಲಿಯನ್ನು ಹಾಕಿಕೊಂಡು ಒಂದು ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ತಲೆ ಇಟ್ಟು ಅಕ್ಷತೆಯನ್ನು ಹಾಕಿ ಕಳಸವನ್ನು ಸ್ಥಾಪನೆ ಮಾಡಿ ಹೊಸದಾದ ಕಳಸವನ್ನು ಇಟ್ಟು ಹೊಸದಾದ ಕಾಯಿಯನ್ನು ನೀವು ಇರಬೇಕು. ಅಂದರೆ ಹೊಸದಾದ ಕಳಸ ಅನ್ನೋದಾದರೆ ಇರುವ ಕಳಶಕ್ಕೆ ನೀವು ಹೊಸ ಕಾಯಿಯನ್ನು ಇಟ್ಟು ನೀವು ಪೂಜೆ ಮಾಡಬೇಕು. ನಂತರ ಮಾಂಗಲ್ಯ, ಗೆಜ್ಜೆ ವಸ್ತ್ರ ಹಾಗೆ ಒಂದು ಮುಖಪದ್ಮ ಹಾಕುವಂಥ ಪದ್ಧತಿ ಇದ್ದರೆ ಅದನ್ನು ಸಹ ಹಾಕಿ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ. ಹಾಗೆ ಶಿವನ ಪೂಜೆ ನಾವು ಮಾಡಬೇಕಾಗಿರುವಂಥದ್ದು ಈ ಅಮಾವಾಸ್ಯೆ ದಿನದಂದು ಕೂಡ. ಸೊ ಆ ಕಾರಣಕ್ಕೆ ನಾವು ಶಿವನಿಗೆ ವಿಶೇಷವಾಗಿ ಹಾಲಿನಿಂದ ಅಭಿಷೇಕ, ಎಳನೀರಿನಿಂದ ಅಭಿಷೇಕ ಹಾಗೆ ಪಂಚಾಮೃತ ಅಭಿಷೇಕ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಲಿನಿಂದ ಅಭಿಷೇಕ ಮಾಡಿದರೆ ನಾವು ಇವತ್ತಿನ ದಿವಸ ನಮ್ಗೆ ಒಂದು ಹಣದ ಹರಿವು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸೊ ಆ ಕಾರಣಕ್ಕೆ ನಾವು ನಮಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಜಲಾಭಿಷೇಕವನ್ನು ಮಾಡಿಕೊಂಡು ಶುದ್ಧಕ ಸ್ನಾನ ಮಾಡಿ ನಂತರ ಹಾಲಿನಿಂದ ನೀವು ಅಭಿಷೇಕವನ್ನು ಮಾಡ್ಕೊಳ್ಳಿ. ತುಂಬಾ ಒಂದು ಒಳ್ಳೆಯದು. ನಮಗೆ ಏನು ಇಚ್ಛೆ ಇರ್ತದೋ ಸಂಕಲ್ಪ ಅದನ್ನು ಕೇಳಿಕೊಂಡು ಹಾಲಿನಿಂದ ಅಭಿಷೇಕ ಮಾಡ್ಕೊಳ್ಳಿ ಶಿವನಿಗೆ. ನಂತರದಲ್ಲಿ ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ಶಿವನ ಸಂಪೂರ್ಣವಾದ ಒಂದು ಕುಟುಂಬ ನಾನು ವಿಗ್ರಹದ ರೂಪದಲ್ಲಿ ಜೋಡಿಸ್ಕೊಂಡಿದ್ದೇನೆ. ಅದನ್ನು ನೋಡ್ತಾ ಇರ್ಬೋದು. ಶಿವಪ್ಪ, ಗೌರಮ್ಮ, ನಂದಿ ಇದೆ, ಹಾಗೆ ಗಣೇಶ, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ನಾನು ವಿಗ್ರಹದ ರೂಪದಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ನಿಮ್ಮ ಮನೆ ಫೋಟೋ ಇದ್ದ ಫೋಟೋವನ್ನು ಕೂಡ ಇಟ್ಟು ನೀವು ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ. ಹಾಗೆ ರುದ್ರಾಕ್ಷಿಯನ್ನು ಕೂಡ ಇಟ್ಟಿದ್ದೇನೆ. ಮತ್ತು ಅಕಲರಿಯ ಪ್ರಾರ್ಥನೆ ಅದು ಕೂಡ ನಾನು ಪಕ್ಕದಲ್ಲೇ ಇಟ್ಟಿರುವಂಥದ್ದು. ಸೋಮವಾರ ನಾವು ಹಬ್ಬವನ್ನು ಆಚರಣೆ ಮಾಡಿರ್ತೀವಿ, ಮಂಗಳವಾರ ನಾವು ಅಮಾವಾಸ್ಯವನ್ನು ಆಚರಣೆ ಮಾಡಬೇಕು. ಒಂದು ಕಾಯಿಯನ್ನು ಕೂಡ ನಾವು ಪಕ್ಕದಲ್ಲಿ ಇಟ್ಟಿರಬೇಕು. ಆ ಕಾಯಿ ಯಾವುದಪ್ಪ ಅನ್ನೋದಾದ್ರೆ ಹೋದ ಅಮಾವಾಸ್ಯೆಗೆ ಇಟ್ಟಿರುವಂಥ ಒಂದು ಕಲಶದ ಕಾಯಿ ಆಗಿರುತ್ತದೆ. ಮತ್ತು ತೀರ್ಥ, ಹಣ್ಣುಗಳು, ತಾಂಬೂಲ ಮತ್ತು ಪ್ರಸಾದಕ್ಕೆ ಅಂತಲೇ ಬೆಳೆದನ್ನು ಮಾಡ್ಕೋಬೋದು. ಮತ್ತು ಪಾಯಸ ಮಾಡ್ಬೋದು, ಕೇಸರಿಬಾತ್, ಸಿಹಿಸಜ್ಜಿಗೆ ಏನಾದರೂ ಮಾಡ್ಕೋಬೋದು. ಅದು ಒಳ್ಳೆಯದೇ. ಇಷ್ಟು ಮಟ್ಟಿಗೆ ನೀವು ಮಾಡಿಕೊಂಡು ನಂತರದಲ್ಲಿ ಉದ್ದಿನ ಕಡ್ಡಿನ ಬೆಳಗ್ಗೆ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಒಂದು ಲಿಂಬೆ ಹಣ್ಣನ್ನು ನಿಮ್ಮ ಮನೆಯವ್ರ ಮುಂದೆ ಹೆಚ್ಚಿಟ್ಟು ಮತ್ತೊಂದು ಲಿಂಬೆ ಹಣ್ಣನ್ನು ಹೊಸಲಿಗೆ ಹೆಚ್ಚಿಟ್ಟು ಪೂಜೆ ಮಾಡ್ಕೋಬೇಕು. ನಂತರ ಶಿವನಿಗೆ ನೀವು ವಿಭೂತಿಯಿಂದ ನೀವು ಅಷ್ಟೋತ್ಸವ ಮಾಡಿಕೊಳ್ಳಿ. ಅರ್ಚನೆ ಅದು ತುಂಬ ಒಳ್ಳೆಯದು. ನಮಗೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿವಸ ಕೂಡ ನೀವು ಮಾಡಿಕೊಳ್ಳಿ. ಅದು ತುಂಬಾ ಶ್ರೇಷ್ಠವಾಗಿರೋದು. ಯಾಕಂದರೆ ನಿಮಗೆ ವರ್ಷಕ್ಕೆ ಒಂದು ಸಲ ಬರುವಂಥದ್ದು. ಎಲ್ಲರೂ ಕೂಡ ಆಚರಣೆ ಮಾಡಿ ಬಿಲ್ಪತ್ರೆ, ಬನಿಪತ್ರೆ ಹಾಗೆಯೇ ಎಕ್ಕದ ಹೂ ಅಷ್ಟು ಹೂಗಳನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ. ಆ ಕನ್ನ ದೀಪ ಕೂಡ ನಾವು ಭಾನುವಾರ ಹಚ್ಚಿದ್ದು ಮಂಗಳವಾರ ರಾತ್ರಿ ಒಂದು ರಿಟರ್ನ್ ಇರಬೇಕು.
ಬುಧವಾರ ಅದನ್ನು ತೆಗೆದು ಶುದ್ಧಿಯನ್ನು ಮಾಡಿಕೊಂಡು ಎತ್ತಿರ್ತಿರ್ಬಹುದು. ಅಂದರೆ ಮುಂದಿನ ಪೂಜೆಗಳಿಗೆ ಅದನ್ನು ಬಳಸ್ಬೋದು. ಒಂದು ನೀವು ಶಿವರಾತ್ರಿಗೆ ಬಳಸ್ಬೇಕಂತ ಏನಿಲ್ಲ. ಇಷ್ಟು ಮಟ್ಟಿಗೆ ಮಾಡಿಕೊಂಡು ಕಾಯನ ಮರಿದು ಮಂಗಳಾರತಿ ಮಾಡ್ಕೊಳ್ಳಿ. ಮಂಗಳಾರತಿ ಎಲ್ಲ ಆಗಿ ನಂತರ ತೀರ್ಥವನ್ನು ಪ್ರೋಕ್ಷ ಮಾಡಿ ಆಕ್ಸಿಜನ್ ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡ್ಕೊಳ್ಳಿ. ನೀವು ಬೆಳಗ್ಗೆನೇ ಒಂದು 10 ಗಂಟೆ ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಕೊಂಡು ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಒಂದು ಮಾಡ್ಕೋಬಹುದು. ನಮಗೆ ಅಮಾವಾಸ್ಯೆ ಹಿಂದಿನ ದಿವಸನೇ ಪ್ರಾರಂಭವಾಗಿರೋದ್ರಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನಾವು ಪೂಜೆಯನ್ನು ಮಾಡಿಕೊಂಡು ಬೆಳಗ್ಗೆ 10 ಗಂಟೆ ಒಳಗಡೆ ನಾವು ಪೂಜೆಯನ್ನು ಮುಗಿಸುವಂಥದ್ದು ತುಂಬ ಒಳ್ಳೆಯದು. ಸಂಜೆ ಸಮಯದಲ್ಲಿ ನಾವು ದೇವಸ್ಥಾನಕ್ಕೂ ಸಹ ಹೋಗ್ಕೊಂಡು ಬರ್ಬೋದು. ಇಷ್ಟರ ಮಟ್ಟಿಗೆ ನಾವು ಅಮಾವಾಸ್ಯೆ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ನೋಡೋದು ಪ್ಲಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಸೂರ್ಯಗ್ರಹಣ ಹಾಗೆ ಅಮಾವಾಸ್ಯೆ ಆಚರಣೆ ಯಾವ ರೀತಿ ಮಾಡಬೇಕು ಹಾಗೆ ಪೂಜಾ ವಿಧಾನ ಸಹ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿ ನಾನು ಪಾಲಿಸೋದು ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನಾವು ದೇವರ ಕೋಣೆಯನ್ನು ಶುದ್ಧಿ ಮಾಡಿಕೊಂಡು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿರ್ತೀರಿ. ಅದು ಕೂಡ ಮತ್ತೊಂದು ಸಲ ಶುದ್ಧಿ ಮಾಡಬೇಕು ಅನ್ನೋದಾದರೆ ಅಮಾವಾಸ್ಯೆಗೆ ಕೂಡ ನಾವು ಶುದ್ಧಿ ಮಾಡುವಂಥದ್ದು ಬೇಡ. ಹಾಗೆಯೇ ನಮಗೆ ಗ್ರಹಣವೂ ಸಹ ನಮ್ಮ ದೇಶದಲ್ಲಿ ಇಲ್ಲದೇ ಇರುವುದರಿಂದ ನಮಗೆ ಒಂದು ಶುದ್ಧಿ ಬೇಡ. ನೀವು ನಂತರದಲ್ಲಿ ನೀವು ಹುಣ್ಣಿಮೆಗೆ ನೀವು ಶುದ್ಧಿಯನ್ನು ಮಾಡ್ಕೋಬಹುದು. ಥ್ಯಾಂಕ್ ಯು.